ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ಡೀಪ್ ನೆಕ್ಕಲ್ಲಿ 4 ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಆ ಬ್ಲೌಸ್ನ ಯಾವ ರೀತಿ ನಾವು ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕಿಗೆ ಎರಡಕ್ಕೂ ಕೂಡ ಇಲ್ಲಿ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾನ್ವಾಸ್ ಮೇಲೆ ನಾವು ನೆಕ್ ಶೇಪನ್ನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ನಿಮಗೆ ನೆಕ್ಕು ಬಿಡ್ತು ಎಷ್ಟಿರುತ್ತೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇರೋ ಥರ ನೀವು ಕ್ಯಾನ್ವಾಸ್ ಅನ್ನೋದು ತೊಗೋಬೇಕು. ನಾನು ಇಲ್ಲಿ ಫೋಲ್ಡಿಂಗಲ್ಲಿ ನಂಗೆ ನೆಕ್ ಬಿಡ್ತು ಎಷ್ಟು ಬೇಕೋ ಅದಕ್ಕಿಂತ ಎಕ್ಸ್ಟ್ರಾ ಇರೋ ಥರ ತೊಗೊಂಡಿದ್ದೀನಿ. ನೋಡಿ, 1 ಇಂಚ್ ಶೋಲ್ಡರ್ ಡೌನ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ 2.5 ಇಂಚ್ ನೆಕ್ ಬಿಡ್ತಿಂದ ಈ ರೀತಿ ಕ್ರಾಸ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾನ್ವಾಸ್ ಮೇಲೆ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಆಲ್ರೆಡಿ ಲೈನಿಂಗ್ ಮೇಲೆ ನೆಕ್ ಶೇಪ್ ಅನ್ನೋದು ಶೋಲ್ಡರ್ ಪಟ್ಟಿ ಅನ್ನೋದೆಲ್ಲ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಸೇಮ್ ಅದೇ ಮಾರ್ಕಿಂಗ್ನ ನಾನು ಕ್ಯಾನ್ವಾಸ್ ಮೇಲೆ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲೆಲ್ಲ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ಸ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ನೋಡಿ, ಮೇಲ್ಗಡೆ ಬೋಟ್ ಶೇಪ್ ಅನ್ನೋದು ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಒಂದು ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಡ್ರಾ ಮಾಡ್ಕೊಂಡಿದ ನಂತರ ಕೆಳಗಡೆ ನೆಕ್ ಬಿಡ್ತು ಬಂದು 3.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಲೈನಲ್ಲೂ 3.25 ಇಂಚು, ಕೆಳಗಡೆ ಲೈನಲ್ಲೂ 3.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಬಾಕ್ಸ್ ಶೇಪಲ್ಲಿ ನೀವು ಯಾವ ನೆಕ್ ಡಿಸೈನನ್ನು ಡ್ರಾ ಮಾಡಬೇಕು ಅಥವಾ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ನೆಕ್ ಶೇಪನ್ನು ನೀವು ಡ್ರಾ ಮಾಡಿಕೊಂಡು ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ, ನಾನು ಇಲ್ಲೊಂದು ಡಿಸೈನ್ ಅನ್ನೋದು ಚಾಕ್ ಪೀಸಿಂದ ಡ್ರಾ ಮಾಡಿದ್ದೀನಿ. ನೋಡಿ, ಈ ರೀತಿ ನೆಕ್ ಶೇಪ್ ಅನ್ನೋದು ನಾನು ಬ್ಯಾಕಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಕ್ಯಾನ್ವಾಸ್ ಮೇಲೆ ನೆಕ್ ಶೇಪ್ ಅನ್ನೋದು ತುಂಬ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ ಸುತ್ತೂರ ನಮಗೆ 1 ಇಂಚ್ ಅಥವಾ 1.25 ಇಂಚ್ ಕ್ಯಾನ್ವಾಸ್ ಅನ್ನೋದು ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಈ ಕ್ಯಾನ್ವಾಸ್ ನೆಕ್ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಒಂದು ಗುಂಡ್ಪಿನನ್ನು ಈ ರೀತಿ ಸೆಕ್ಯೂರ್ ಮಾಡ್ಕೊಬೇಡಿ. ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ನಾವೇನು ಎಕ್ಸ್ಟ್ರಾ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರ ನೀಟಾಗಿ ಕ್ಯಾನ್ವಾಸ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಡ್ಲಲ್ಲಿ ಒಂದು ನಾಚ್ ಅನ್ನೋದು ಇಟ್ಕೊಂಡು ಈಗ ಕರೆಕ್ಟಾಗಿ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಅದು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ನೀವು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೆಕ್ ಶೇಪ್ ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಈಗ ನಾವೇನು ಎಕ್ಸಾಕ್ಟ್ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡಿದ್ದೀವೋ ಆ ನೆಕ್ ಶೇಪನ್ನು ಕಟ್ ಮಾಡ್ಕೋಬೇಕು. ಕಟಿಂಗ್ ಮಾಡೋವಾಗೂ ಅಷ್ಟೇ ಎಲ್ಲೂ ಕೂಡ ನಮಗೆ ಶೇಪ್ ಔಟ್ ಆಗದೆ ಇರೋ ಥರ ನೆಕ್ ಶೇಪ್ ಅನ್ನೋದು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀವು ನೆಕ್ ಶೇಪ್ ಅನ್ನೋದು ನೀಟಾಗಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಸ್ಟಿಚ್ ಮಾಡಿದ ನಂತರ ಅದು ಶೇಪ್ ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಕ್ಯಾನ್ವಾಸ್ ಮೇಲೆ ನೆಕ್ ಶೇಪನ್ನು ಕಟ್ ಮಾಡುವಾಗ 1-2 ಸಲ ನೀಟಾಗಿ ಶೇಪ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಆನಂತರ ನೀವು ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಬ್ಯಾಕ್ ನೆಕ್ ಈ ರೀತಿ ಬರುತ್ತೆ. ಈಗ ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ನಾನು ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ನೋಡಿ, ಫೋಲ್ಡಿಂಗಲ್ಲಿ ಕ್ಯಾನ್ವಾಸ್ ಅನ್ನೋದು ತೊಗೊಂಡಿದ್ದೀನಿ. ಕ್ಯಾನ್ವಾಸನ್ನು ಫ್ರಂಟ್ ಲೈನಿಂಗ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೆಕ್ ಬಿಡ್ತು ಮತ್ತು ನೆಕ್ ಡೆಪ್ತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಆಲ್ರೆಡಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿರೋದ್ರಿಂದ ಸೇಮ್ ಅದೇ ಮಾರ್ಕಿಂಗನ್ನು ನಾನು ಕ್ಯಾನ್ವಾಸ್ ಮೇಲೆ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ನೆಕ್ ಬಿಡ್ತು ಎಷ್ಟಿದೆಯೋ ಸೇಮ್ ಅಷ್ಟನ್ನೇ ಕೆಳಗಡೆ ನೆಕ್ ಬಿಡ್ತನ್ನು ನಾನು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈ ಬಾಕ್ಸ್ ಶೇಪಲ್ಲಿ 1.5 ಇಂಚ್ ಕೆಳಗಡೆಯಿಂದ ಮೇಲೆಗೆ ಹೋಗಿ ಆ 1.5 ಇಂಚ್ ಹತ್ರ 1/2 ಇಂಚು ಸೈಡ್ಗೆ ಹೋಗಿದ್ದೀನಿ. ನೋಡಿ, ಈ ರೀತಿ ಸೈಡ್ಗೆ ಹೋಗಿ ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ಶೇಪನ್ನು ಡಿಸೈನ್ ಮಾಡಬೇಕಂತ ಏನಿಲ್ಲ. ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಫ್ರಂಟ್ ನೆಕ್ಕಲ್ಲಿ ಆ ಶೇಪ್ ಅನ್ನೋದು ನೀವು ಕ್ಯಾನ್ವಾಸ್ ನೆಕ್ ಮೇಲೆ ಡ್ರಾ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ನೆಕ್ ಶೇಪ್ ಅನ್ನೋದು ಫ್ರಂಟಲ್ಲಿ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಕ್ಯಾನ್ವಾಸ್ ಮೇಲೆ ಈ ಥರ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಶೇಪ್ ಸುತ್ತ ನಮಗೆ ಎಕ್ಸೆಸ್ಸು 1.25 ಇಂಚ್ ಇರೋ ಥರ ನೀವು ಕ್ಯಾನ್ವಾಸ್ ಪಟ್ಟಿ ಅನ್ನೋದು ಕಟ್ ಮಾಡ್ಕೋಬೇಕು. ನೋಡಿ, ಇದನ್ನು ಅಷ್ಟೇ ಕಟ್ ಮಾಡುವಾಗ ಗುಂಡ್ಪಿನನ್ನು ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ನೆಕ್ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ನಮ್ಗೆ ನೆಕ್ ಶೇಪ್ ಅನ್ನೋದು ಎಲ್ಲೂ ಶೇಪ್ ಔಟ್ ಆಗದೆ ಇರೋ ಥರ ನೀಟಾಗಿ ನೀವು ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಈಗ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಈ ನೆಕ್ ಶೇಪ್ಸು ಫ್ರಂಟ್ ನೆಕ್ ಶೇಪು ಮತ್ತು ಬ್ಯಾಕ್ ನೆಕ್ ಶೇಪ್ ಎರಡೂ ಕೂಡ
ಲೈನಿಂಗ್ಗೆ ಐರನ್ ಮಾಡ್ಕೋಬೇಕು. ನೀಟಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಂಡು ನೋಡಿ ನಾನು ಯಾವ ರೀತಿ ಐರನ್ ಮಾಡ್ಕೊಂಡಿದ್ದೀನಿ ಅಂತ. ನಮಗೆ ಕ್ಯಾನ್ವಾಸ್ಗೆ ಒಂದು ಸೈಡ್ ಗಮ್ ಇರುತ್ತೆ, ಸೊ ಅದನ್ನ ಲೈನಿಂಗ್ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಆ ಕ್ಯಾನ್ವಾಸ್ ನೆಕ್ ಶೇಪ್ನ ಲೈನಿಂಗ್ಗೆ ಅಂಟಿಸ್ಕೊಂಡಿದ್ದೀನಿ. ಒಂದ್ಸಲ ನೀಟಾಗಿ ಐರನ್ ಮಾಡ್ಕೊಬಿಡ್ಬೇಕು. ಈಗ ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ನೀವು ನಾವೇನು ಈ ಕ್ಯಾನ್ವಾಸ್ ನೆಕ್ ಅನ್ನ ಐರನ್ ಮಾಡ್ಕೊಂಡಿದೀವಲ್ವಾ ಅದು ಮೇಲ್ಗಡೆ ಬರೋ ತರ ಪ್ಲೇಸ್ ಮಾಡ್ಕೊಂಡು ಆ ನೆಕ್ ಶೇಪ್ ಹೇಗಿದೆಯೋ ಅದ್ರ ಸುತ್ತ ನಾವು ಸ್ಟಿಚ್ ಹಾಕೊಳ್ತಾ ಬರಬೇಕು. ನೋಡಿ ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೊಳ್ತಾ ಇದೀನಿ. ನಾವೇನ್ ಕ್ಯಾನ್ವಾಸ್ ಅನ್ನ ಅಂಟಿಸ್ಕೊಂಡಿದೀವೋ ಅದು ಮೇಲ್ಗಡೆ ಬರೋ ತರ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಒಂದು ಗುಂಪಿನ ಅನ್ನ ಸೆಕ್ಯೂರ್ ಮಾಡ್ಕೊಂಡು ಆ ನೆಕ್ ಶೇಪ್ ಹೇಗಿದೆಯೋ ಅದ್ರ ಪ್ರಕಾರ ನಾವು ಸ್ಟಿಚ್ ಅನ್ನೋದು ಹಾಕೊಳ್ತಾ ಬರಬೇಕು. ಇನ್ನೊಂದು, ನೀವು ಕ್ಯಾನ್ವಾಸ್ ನೆಕ್ ಅನ್ನ ಸ್ಟಿಚ್ ಮಾಡಬೇಕಾದ್ರೆ ಆದಷ್ಟು ನಿಮ್ಮ ಮಿಷಿನ್ ಅಲ್ಲಿ ಸ್ಟಿಚಿಂಗ್ ಅಂತರ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡು ನೀವು ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ಕಾರ್ನರ್ ಹತ್ರ ಬಂದಾಗ ನಾನು ಥ್ರೆಡ್ಸ್ ಅನ್ನೋದು ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಶೋ ಬಟನ್ ಕೊಡೋಂಗಿದ್ರೆ ಮೊದಲೇ ನೀವು ಶೋ ಬಟನ್ಗೆ ಥ್ರೆಡ್ ಅನ್ನೋದು ರೆಡಿ ಮಾಡ್ಕೊಂಡು ಇನ್ವಿಸಿಬಲ್ ಮೆಥಡ್ ಅಲ್ಲಿ ನೀವು ಆ ಥ್ರೆಡ್ ಅನ್ನೋದು ಇನ್ಔಟ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಆ ಎಡ್ಜ್ ಅಲ್ಲಿ ನೀವು ಥ್ರೆಡ್ ಅನ್ನೋದು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಆ ಥ್ರೆಡ್ ಮೇಲೆ ಕೂಡ ನಾವು ಸ್ಟಿಚ್ ಬರೋ ತರ ಈ ನೆಕ್ ಸುತ್ತೂರ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಸೊ ಈ ತರ ನಿಮ್ಗೆ ಥ್ರೆಡ್ಸ್ ಮಾರ್ಜಿನ್ ಅನ್ನೋದು ಔಟ್ ಸೈಡ್ ಗೆ ಕಾಣಿಸಬಾರ್ದು ಅಂದ್ರೆ ನೀವು ಮೊದಲೇ ಥ್ರೆಡ್ಸ್ ಅನ್ನೋದು ರೆಡಿ ಮಾಡಿ ಇಟ್ಕೋಬೇಕು. ಬೋಟಿಕ್ ಲೆವೆಲ್ ಅಲ್ಲಿ ತುಂಬಾನೇ ಫಿನಿಶಿಂಗ್ ಬರುತ್ತೆ ನೀವು ಮೊದಲೇ ಥ್ರೆಡ್ಸ್ ಅನ್ನೋದು ಇನ್ವಿಸಿಬಲ್ ಮೆಥಡ್ ಅಲ್ಲಿ ಇನ್ಔಟ್ ಮಾಡಿದೀರಾ ಅಂದ್ರೆ. ನೋಡಿ ಈಗ ಈ ಸೈಡ್ ಕೂಡ ನಾವು ಥ್ರೆಡ್ ಅನ್ನೋದು ಇನ್ಸರ್ಟ್ ಮಾಡ್ತೇವೆ. ನೋಡಿ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಮಿಡ್ಲ್ ಅಲ್ಲಿ ನಾವು ಥ್ರೆಡ್ ಅನ್ನೋದು ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಆ ಕಾರ್ನರ್ ಅಲ್ಲಿ ನಮ್ಗೆ ಥ್ರೆಡ್ ಬರೋ ತರ ನೋಡ್ಕೋಬೇಕು. ಆ ಎಡ್ಜ್ ಪಾಯಿಂಟ್ ಅಲ್ಲಿ ಥ್ರೆಡ್ ಅನ್ನೋದು ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಆ ಥ್ರೆಡ್ ಮೇಲೆ ಕೂಡ ನಾವು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಬ್ಯಾಕ್ಗೆ ಟರ್ನ್ ಮಾಡಿ ನೋಡಿ, ಅಂದ್ರೆ ಅದ್ ನಾವು ಏನ್ ಥ್ರೆಡ್ ಅನ್ನ ಇಟ್ಟಿದ್ಯೋ ಅಲ್ಲಿ ಶೇಪ್ ಕರೆಕ್ಟ್ ಆಗಿ ಬಂದಿದ್ಯೋ ಇಲ್ವಾ, ಎರಡು ಈಕ್ವಲ್ ಆಗಿ ಇದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ನೀವು ಎಕ್ಸೆಸ್ ಇರೋ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಬಂದಿದ್ರೆ ನೀವು ಸ್ಟಿಚ್ ಅನ್ನೋದು ರಿಮೂವ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಲ ಕರೆಕ್ಟ್ ಆಗಿ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ನೋಡಿ ನೆಕ್ ಸುತ್ತೂರ ನಾನೊಂದು 1/4 ಇಂಚ್ ಮಾರ್ಜಿನ್ ಆಗುವಷ್ಟು ಕ್ಲಾತ್ ಅನ್ನ ಇಟ್ಕೊಂಡು ಎಕ್ಸೆಸ್ ಇರೋ ಫ್ಯಾಬ್ರಿಕ್ ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಾರ್ನರ್ಸ್ ಹತ್ರ ಎಲ್ಲ ಈ ರೀತಿ ನಾವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದೆ ಇರೋ ತರ ನಾಚಸ್ ಅನ್ನೋದು ಇಟ್ಕೋಬೇಕು. ನೋಡಿ ಪ್ರತಿ ಕಾರ್ನರ್ ಹತ್ರ ನಾವು ನಾಚಸ್ ಅನ್ನೋದು ಇಟ್ಕೋಬೇಕು. ನೋಡಿ ಇಲ್ಲಿ ಬಂದಾಗ ನಮ್ಗೆ ಮಾರ್ಜಿನ್ ಅನ್ನೋದು ಜಾಸ್ತಿ ಇಟ್ಕೊಳಕ್ ಹೋಗ್ಬೇಡಿ. ನಾವೇನ್ ಥ್ರೆಡ್ ಅನ್ನ ಇನ್ಔಟ್ ಮಾಡ್ಬೇಕಲ್ಲ ಅಲ್ಲಿ ನಮ್ಗೆ ಮಾರ್ಜಿನ್ ಅನ್ನೋದು ಜಾಸ್ತಿ ಇರ್ಕೂಡ್ದು. ಈಗ ನೋಡಿ ಆ ಥ್ರೆಡ್ ಅನ್ನ ಇಟ್ಕೊಂಡು ನೀಟಾಗಿ ಈ ರೀತಿ ಹಿಂದೆಗಡೆಗೆ ಎಳ್ಕೊಂಡ್ರೆ ನಿಮ್ಗೆ ಆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡ್ತಿದ್ದೀರಲ್ವಾ ಈ ರೀತಿ ನಮ್ಗೆ ಶೇಪ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಆ ಥ್ರೆಡ್ ಅನ್ನ ಇಟ್ಕೊಂಡು ನೀಟಾಗಿ ಎಳ್ಕೋಬೇಕು. ನೋಡಿ ನಮ್ಗೆ ಬ್ಯಾಕ್ ಅಲ್ಲಿ ನೆಕ್ ಶೇಪ್ ಅನ್ನೋದು ಈ ರೀತಿ ಬರುತ್ತೆ. ಥ್ರೆಡ್ಸ್ ನೋಡ್ತಿದ್ರಲ್ಲ ಒಂದಕ್ಕೊಂದು ಎಡ್ಜ್ ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ ನಮ್ಗೆ ಬಂದಿದೆ. ಈಗ ನೆಕ್ ಸುತ್ತೂರ ನಾನು ಒಂದು ಟಾಪ್ ಸ್ಟಿಚ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನೂ ನೀಟಾಗಿ ಸರಿಪಡಿಸ್ಕೊಂಡು ನೀವು ಈ ನೆಕ್ ಸುತ್ತೂರ ಈ ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನೋಡಿ ಆ ಥ್ರೆಡ್ ಪಾಯಿಂಟ್ ಹತ್ರ ಕೂಡ ನಮಗೆ ನೀಟಾಗಿ ಥ್ರೆಡ್ ಅನ್ನೋದು ಎಳ್ಕೊಂಡು ಮೇಲ್ಗಡೆ ಟಾಪ್ ಸ್ಟಿಚ್ ಅನ್ನೋದು ಹಾಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ ಯಾವ ರೀತಿ ನಮಗೆ ನೆಕ್ ಶೇಪ್ ಅನ್ನೋದು ರೆಡಿ ಆಗಿದೆ ಅಂತ. ಈಗ ಸುತ್ತಲೂ ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಎರಡನ್ನೂ ಸೇರಿಸಿ ಜಾಯಿನ್ ಮಾಡ್ಕೋಬೇಕು. ನೋಡಿ ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಬರ್ದೇ ಇರೋ ತರ ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಗೆ ಏನ್ ಎಕ್ಸೆಸ್ ಇದೆಯೋ ಆ ಫ್ಯಾಬ್ರಿಕ್ ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಡಿ. ಅಂದ್ರೆ ಲೈನಿಂಗ್ ಗಿಂತ ನಮ್ಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಏನ್ ಎಕ್ಸೆಸ್ ಇದೆಯೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ ನಂತರ ನಾವು ಈಗ ಬ್ಯಾಕ್ ಅಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಡಾಟ್ಸ್ ಮತ್ತೆ ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನಾನು ಡಾಟ್ಸ್ ಅಲ್ಲಿ ಮಾರ್ಕ್ ಮಾಡಿರೋದ್ರಿಂದ ನೋಡಿ ಡಾಟ್ ಲೆಂತ್ ಬಂದು ನಾನಿಲ್ಲಿ 4 ಇಂಚಸ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾವು ಇಲ್ಲಿ 3/4 ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ 1/4 ಇಂಚಿಗಿಂತ 1 ಪಾಯಿಂಟ್ ಎಕ್ಸ್ಟ್ರಾ ಇರೋ ತರ ನಾವು ಫೋಲ್ಡಿಂಗ್ ಅಲ್ಲಿ ನೋಡ್ಕೊಂಡು ನೀವು ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ 4 ಇಂಚಸ್ಗೆ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಎರಡು ಡಾಟ್ಸ್ನ ಸೇಮ್ ವಿಡ್ತ್ ಅಲ್ಲಿ ಸೇಮ್ ಲೆಂತ್ ಅಲ್ಲಿ ನಾವು
ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನಮಗೆ ರೆಡಿ ಆಯಿತು. ಈಗ ನಾವು ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 1.5 ಇಂಚ್ ಇರೋ ಥರ ಲೈನಿಂಗಲ್ಲಿ ಸ್ಟ್ರೈಟಾಗಿ ಒಂದು ಪೀಸ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡು 1/4 ಇಂಚಿಗೆ ಈ ರೀತಿ ಫೋಲ್ಡ್ ಅನ್ನೋದು ಮಾಡಿಕೊಂಡು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ವೇಸ್ಟ್ ಪೀಸನ್ನು ಬ್ಯಾಕ್ ಪಾರ್ಟ್ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಡಾಟ್ಸ್ ಹತ್ರ ಬಂದಾಗ ನಾವು ಸಣ್ಣದಾಗಿ ಒಂದು ಫ್ರಿಲ್ಲನ್ನು ಇಟ್ಟು ಈ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. 2 ಡಾಟ್ಸ್ ಹತ್ರ ಒಂದೊಂದು ಫ್ರಿಲ್ ಅನ್ನೋದು ಇಟ್ಟಿದ್ದೀನಿ. ನೋಡಿ, ಎಕ್ಸಸ್ ಇರೋಂಥ ಮಾರ್ಜಿನನ್ನು ವಿ ಕಟ್ಟಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಫೋಲ್ಡ್ ಮಾಡಿದಾಗ ತುಂಬ ದಪ್ಪ ಅನ್ನೋದು ಬರುತ್ತೆ, ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ಲೈನಿಂಗ್ ಅನ್ನ ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೊಳ್ಳುವಾಗ ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ಗೆ ಇರೋ ತರ ನೋಡ್ಕೊಳ್ಳಿ. ಈಗ ಲೈನಿಂಗ್ ಅನ್ನ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ನಾವೇನ್ ಡಾಟ್ಸ್ ಹತ್ರ ಫ್ರಿಲ್ ಇಟ್ಟಿದ್ವೋ ಸೇಮ್ 2 ಡಾಟ್ಸ್ ಹತ್ರ ಕೂಡ ಸೇಮ್ ಫ್ರಿಲ್ಸ್ ಅನ್ನ ಇಟ್ಕೊಂಡೆ ನಾವು ಬ್ಯಾಕ್ ಸೈಡ್ ಅಲ್ಲಿ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ನಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಬ್ಯಾಕ್ ಪಾರ್ಟ್ ಅಲ್ಲಿ ಒಂದ್ಸಲ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸೈಡ್ ಸೀಮ್ ಲೈನ್ ಕಡೆ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. 2 ಕಡೆ ಸೈಡ್ ಸೀಮ್ ಲೈನ್ಸ್ ಅನ್ನೋದು ಮ್ಯಾಚ್ ಆಗಬೇಕು. ಈಗ ಫ್ರಂಟ್ ಪಾರ್ಟ್ ನೆಕ್ ಅನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನಾವೇನು ನೆಕ್ ಶೇಪ್ ಅನ್ನ ಸ್ಟಿಕ್ ಮಾಡ್ಕೊಂಡಿದ್ವು ಆ ನೆಕ್ ಶೇಪ್ ಸುತ್ತ ನಾನು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಫಸ್ಟೇ ನೀವು ಮೈನ್ ಫ್ಯಾಬ್ರಿಕ್ ಮೇಲೆ ನೆಕ್ ಶೇಪ್ಸ್ ಅನ್ನ ಒಂದಕ್ಕೊಂದು ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಕೆಲವೊಂದ್ಸಲ ಬೈ ಮಿಸ್ಟೇಕ್ ಆಗಿ ನಾವು 2 ನೆಕ್ ಶೇಪ್ಸ್ ನ ಒಂದು ಸೈಡ್ ಬರೋ ತರ ಸ್ಟಿಚ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಮೊದಲೇ ನೀವು ನೀಟಾಗಿ ಪ್ಲೇಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೋಡಿ, ಈಗ ನೆಕ್ ಸುತ್ತೂರ ಈ ರೀತಿ ಸ್ಟಿಚ್ ಹಾಕೊಂಡಿದ ನಂತರ 1/4 ಇಂಚ್ ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸೆಸ್ ಇರೋ ಫ್ಯಾಬ್ರಿಕ್ ನ ನೀಟಾಗಿ ಕಟ್ ಮಾಡ್ಕೋಬೇಕು. ನೆಕ್ ಸುತ್ತೂರ ನಾವು ಹಾಕಿರೋ ಸ್ಟಿಚ್ ಅನ್ನೋದು ಕಟ್ ಆಗದೆ ಇರೋ ತರ ನಾಚಸ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಅನ್ನೋದು ಈ ರೀತಿ ರಿವರ್ಸ್ ಮಾಡ್ಕೊಂಡು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೋಬೇಕು. ಆ ಕಾರ್ನರ್ ಹತ್ರ ಬಂದಾಗ ಸ್ವಲ್ಪ ಕ್ಲಾತ್ ಅನ್ನ ಈ ರೀತಿ ಟ್ವಿಸ್ಟ್ ಮಾಡಿ ಅಲ್ಲಿ ಏನಾದ್ರು ನಿಮ್ಗೆ ರಿಂಕಲ್ಸ್ ಆ ತರ ಏನಾದ್ರು ಬಂದಿದ್ರೆ ನೀಟಾಗಿ ಸೆಟಲ್ಡ್ ಆಗಿ ಕುತ್ಕೊಳ್ಳುತ್ತೆ. ನೋಡಿ, ಯಾವ ರೀತಿ ನೀಟಾಗಿ ನೆಕ್ ಶೇಪ್ ಅನ್ನೋದು ರೆಡಿ ಆಗಿದೆ ಅಂತ. ಈಗ ನೆಕ್ ಸುತ್ತೂರು ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಂಡು ಆನಂತರ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನು ಕೂಡ ನಾವು ಸೈಡ್ಸ್ ಅಲ್ಲಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನು ಸೇರಿಸಿ ಎಡ್ಜಸ್ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ಸ್ಟಿಚ್ ಹಾಕೊಳ್ಳುವಾಗ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನು ಕೂಡ ಈಕ್ವಲ್ ಆಗಿ ನೀಟಾಗಿ ಸರಿಸ್ಕೊಂಡು ನೀವು ಎಲ್ಲೂ ಕೂಡ ರಿಂಕಲ್ಸ್ ಬರ್ದೇ ಇರೋ ತರ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಎಕ್ಸಸ್ ಇರುವಂತ ಮೈನ್ ಫ್ಯಾಬ್ರಿಕ್ ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿನೇ ಇನ್ನೊಂದು ಫ್ರಂಟ್ ಪಾರ್ಟ್ ಅನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕು. ನೋಡಿ, ನಮ್ಗೆ ಫೈನಲ್ ಆಗಿ ನಮ್ಗೆ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ನ ಜಾಯಿಂಟ್ ಮಾಡಿದಾಗ ನಮ್ಗೆ ಈ ರೀತಿ ರೆಡಿ ಆಗುತ್ತೆ. ಈಗ ನಾವು ಇಲ್ಲಿ ಡಾಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಒಂದು ಲೈನಿಂಗ್ ಪಾರ್ಟ್ ಮೇಲೆ ನಮ್ಗೆ ಡಾಟ್ಸ್ ಅನ್ನೋದು ಮಾರ್ಕಿಂಗ್ ಮಾಡಿರೋದು ಕಾಣಿಸ್ತಿದೆ. ಇನ್ನೊಂದು ಲೈನಿಂಗ್ ಪಾರ್ಟ್ ಮೇಲೆ ನಮ್ಗೆ ಯಾವುದೇ ರೀತಿ ಮಾರ್ಕಿಂಗ್ಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಸೊ ಫಸ್ಟ್ ನಮ್ಗೆ ಏನ್ ಡಾಟ್ಸ್ ಮಾರ್ಕಿಂಗ್ ಮಾಡಿದ್ವು ಅದೇನ್ ಕಾಣಿಸ್ತಾ ಇದೆಯೋ ಅದನ್ನ ನೋಡಿ ಈ ರೀತಿ ಒಂದ್ರ ಮೇಲೆ ಒಂದು ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ, ಮೈನ್ ಫ್ಯಾಬ್ರಿಕ್ ಒಂದೇ ಸೈಡ್ ಬರಬೇಕು. ಲೈನಿಂಗು ಕೆಳಗಡೆ ಇರುತ್ತೆ, ಮೇಲ್ಗಡೆ ಮತ್ತೆ ಲೈನಿಂಗ್ ಇರುತ್ತೆ. ಈ ರೀತಿ ವೀಲ್ ಮಾರ್ಕರ್ ಅನ್ನ ತಗೊಂಡು ನಮ್ಗೆ ಆ ಡಾಟ್ಸ್ ಏನು ಪಾಯಿಂಟೆಡ್ಸ್ ಇದೆಯೋ ಆ ಪಾಯಿಂಟೆಡ್ಸ್ ನ ಈ ರೀತಿ ನೀಟಾಗಿ ರಬ್ ಮಾಡ್ಕೋಬೇಕು. ನೋಡಿ, ಈ ರೀತಿ ರಬ್ ಮಾಡ್ಕೊಂಡಾಗ ನಮ್ಗೆ ಇನ್ನೊಂದು ಪಾರ್ಟ್ ಮೇಲೆ ಕೂಡ ನಮ್ಗೆ ಆ ಮಾರ್ಕಿಂಗ್ ಅನ್ನೋದು ಕಾಣಿಸುತ್ತೆ. ಸೊ ನಾವು ಈಸಿಯಾಗಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಡಾಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ಆಲ್ರೆಡಿ ನಾಚಸ್ ಅನ್ನೋದು ಲೈನಿಂಗ್ ಮೇಲೆ ಕೊಟ್ಟಿರೋದ್ರಿಂದ ಸೇಮ್ ನಾಚಸ್ ಅನ್ನ ಇವಾಗ ಇಲ್ಲಿ ಕೂಡ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ನಾನೇನ್ ಮಾರ್ಕ್ ಮಾಡಿದ್ದೀನೋ ಡಾಟ್ಸ್ ನ ಸೇಮ್ ಅದೇ ಪ್ರಕಾರ ನೀಟಾಗಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ನಾವೇನ್ ನಾಚಸ್ ಹೊಡ್ಕೊಂಡಿದ್ದೆ ಆ 2 ನಾಚಸ್ ಒಂದಕ್ಕೊಂದು ಮ್ಯಾಚ್ ಆಗೋ ತರ ಫೋಲ್ಡ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ರಫ್ ಸ್ಟಿಚ್ ಅನ್ನೋದು ಹಾಕೊಂಡು ಈ ವೇಸ್ಟ್ ಡಾಟ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ನಮ್ಗೆ ಸಿಂಗಲ್ ಡಾಟ್ ಗೆ ಕಪ್ ಶೇಪ್ ಅನ್ನೋದು ನೋಡ್ತಿದ್ರಲ್ಲಿ ಯಾವ ರೀತಿ ಎದ್ದು ಕಾಣಿಸ್ತಿದೆ ಅಂತ. ಈಗ ಉಕ್ಸ್ಪಟ್ಟಿ ಸೈಡ್ ಇರುವಂತ ಡಾಟ್ ಅನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಡಾಟ್ ನ ನೀವು ಸ್ಟಾಪ್ ಮಾಡುವಾಗ ಅಂದ್ರೆ ಎಂಡ್ ಮಾಡುವಾಗ ಒಂದು 1/2 ಇಂಚ್ ಮುಂದೆಗೆ ಸ್ಟ್ರೈಟ್ ಆಗಿ ಹೋಗಿ ನೀವು ಡಾಟ್ ಅನ್ನೋದು ಎಂಡ್ ಮಾಡಿ. ನೀವು ಡೈರೆಕ್ಟ್ ಆಗಿ ಎಂಡ್ ಮಾಡ್ಬಿಟ್ಟಿದ್ದೀರ ಅಂದ್ರೆ ನಿಮ್ಗೆ ಪಾಯಿಂಟೆಡ್ ಬಂದ್ಬಿಡುತ್ತೆ. ಈಗ 4th ಡಾಟ್ ಅನ್ನು ಕೂಡ ನಾನೇನ್ ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನೋಡಿ, 4 ಡಾಟ್ಸ್ ನ ಸ್ಟಿಚ್ ಮಾಡಿದಾಗ ನಮ್ಗೆ ಈ ರೀತಿ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗುತ್ತೆ. ಸೇಮ್ ಇದೇ ರೀತಿನೇ ಇನ್ನೊಂದು ಪಾರ್ಟ್ಗೂ ಕೂಡ ನಾವು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನಾನು
ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ತೋರಿಸ್ತಾ ಇಲ್ಲ. ನೋಡಿ ಇನ್ನೊಂದು ಫ್ರಂಟ್ ಪಾರ್ಟ್ಗೂ ಕೂಡ ನಾನು ಈ ರೀತಿ 4 ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ 2 ಪಾರ್ಟ್ಸ್ ನಮ್ಗೆ ಈ ರೀತಿ ರೆಡಿ ಆಯ್ತು. ಈಗ ನಾವು ಶೇಪ್ ಬೆಲ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಶೇಪ್ ಬೆಲ್ಟ್ಸ್ ನ ಸ್ಟಿಚ್ ಮಾಡ್ಕೋಬೇಕಂದ್ರೆ ಮೈನ್ ಫ್ಯಾಬ್ರಿಕ್ 2 ಪೀಸ್ ಇರಬೇಕು, ಲೈನಿಂಗ್ ಒಂದು ನಮಗೆ 4 ಪೀಸಸ್ ಅನ್ನೋದು ಇರಬೇಕು. ನೋಡಿ ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡ್ ಫಸ್ಟ್ ನಾವು ಒಂದು ಪೀಸ್ ಶೇಪ್ ಬೆಲ್ಟ್ಸ್ ನ ನಾವು ಅಟ್ಯಾಚ್ ಮಾಡ್ಕೊಳ್ತೀವಿ. ಸುತ್ತಲೂ ಸ್ಟಿಚ್ ಅನ್ನೋದು ಹಾಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಮೈನ್ ಫ್ಯಾಬ್ರಿಕ್ ರಾಂಗ್ ಸೈಡು ನಾವು ಒಂದು ಶೇಪ್ ಬೆಲ್ಟ್ ಪಟ್ಟಿ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದೀನಿ ಸುತ್ತಲೂ. ನೋಡಿ ಸೈಡ್ ಸೀಮ್ ಲೈನ್ಸ್ ನಮಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ, ನೋಡಿ ಇನ್ನೊಂದನ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ಸೈಡ್ ಸೀಮ್ ಲೈನ್ ಒಂದಕ್ಕೊಂದು ಆಪೋಸಿಟ್ ಇರೋ ತರ ನೋಡ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಿಮ್ಗೆ ಶೇಪ್ ಬೆಲ್ಟ್ಸ್ ಅನ್ನೋದು ಎರಡು ಒಂದೇ ಸೈಡು ರೆಡಿ ಆಗ್ಬಿಡುತ್ತೆ. ನೀವೇನಾದ್ರೂ ಉಕ್ಸ್ ಪಟ್ಟಿ ಸೈಡ್ ಅಟ್ಯಾಚ್ ಮಾಡ್ತಾ ಇದ್ರೆ ಉಕ್ಸ್ ಪಟ್ಟಿ ಮತ್ತೆ ಉಕ್ಸ್ ಪಟ್ಟಿ ಎರಡು ಒಂದೇ ಸೈಡ್ ಇರೋ ತರ ನೋಡ್ಕೋಬೇಕು. ಈಗ ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಮ್ಗೆ ಏನ್ ಲೈನಿಂಗ್ ಶೇಪ್ ಬೆಲ್ಟ್ಸ್ ಇದೆಯೋ ಅದ್ರ ಪ್ರಕಾರ ಏನ್ ಎಕ್ಸಸ್ ಇದೆಯೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ನಾನು ಸ್ಟಿಚ್ ಮಾಡ್ಬೇಕಾದ್ರೆ ಎಷ್ಟೋ ಸಲ ನಾನು ಇದ್ರಲ್ಲಿ ಮಿಸ್ಟೇಕ್ ಮಾಡಿರೋದಿದೆ. ಅಂದ್ರೆ ಶೇಪ್ ಬೆಲ್ಟ್ಸ್ ನ ಎರಡು ಒಂದೇ ಸೈಡ್ ಬರೋ ತರ ಸ್ಟಿಚ್ ಮಾಡಿರೋದು, ಆನಂತರ ಬಿಚ್ಚಿ ಮತ್ತೆ ರೆಡಿ ಮಾಡಿರೋದು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಅದಕ್ಕೆ ನಾನು ಮೊದಲೇ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೈಡ್ ಸೀಮ್ ಲೈನ್ ನಾವು ಬರೋ ತರ ಸ್ಟಿಚ್ ಮಾಡ್ಕೊಂಡ್ರೆ ಎರಡು ಒಂದೇ ಸೈಡ್ ಬರೋ ತರ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಇನ್ನೊಂದು ಪೀಸ್ ನಮ್ಮ ಹತ್ರ ಏನಿದೆಯಲ್ವಾ ಶೇಪ್ ಬೆಲ್ಟ್ಸ್ ಲೈನಿಂಗ್ ಪೀಸು, ಅದನ್ನ ಪ್ಲೇಸ್ ಮಾಡ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನೋಡಿ ನಾವೇನ್ ಕಟ್ ಮಾಡ್ಕೊಂಡಿದೀವಲ್ಲ ನಾಚಸ್ ಸೈಡ್ ಸೀಮ್ ಲೈನ್ ಒಂದಕ್ಕೊಂದು ಈ ರೀತಿ ಇರ್ಬೇಕು. ಈಗ ಲೈನಿಂಗ್ ನ ಸೈಡ್ಗೆ ಸೆರಗಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈಗ ಲೈನಿಂಗ್ ನ ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ನೋಡಿ ಈ ರೀತಿ ಸ್ಟಿಚ್ ಹಾಕೋಬೇಕು. ನೋಡಿ ನಮ್ಗೆ ಈ ರೀತಿ ಶೇಪ್ ಬೆಲ್ಟ್ಸ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಸೈಡ್ ಸೀಮ್ ಲೈನ್ಸ್ ಕರೆಕ್ಟ್ ಆಗಿ ನಮ್ಗೆ ಮ್ಯಾಚ್ ಆಗಿದೆ, ಒಂದಕ್ಕೊಂದು ಈ ರೀತಿ ಅಪೋಸಿಟ್ ತರ ಬರಬೇಕು. ಆಗ್ಲೇ ನಿಮ್ಗೆ ಶೇಪ್ ಬೆಲ್ಟ್ಸ್ ಅನ್ನೋದು ಕರೆಕ್ಟ್ ಆಗಿ ಎರಡು ಪಾರ್ಟ್ಸ್ಗೂ ಮ್ಯಾಚ್ ಆಗೋ ತರ ಬರುತ್ತೆ. ಈಗ ಶೇಪ್ ಬೆಲ್ಟ್ಸ್ ನ ಫಸ್ಟ್ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಓಪನ್ ಮಾಡ್ಕೊಂಡು ಮೈನ್ ಫ್ಯಾಬ್ರಿಕ್ ಒಂದಕ್ಕೊಂದು ಅಪೋಸಿಟ್ ಇರೋ ತರ ಪ್ಲೇಸ್ ಮಾಡ್ಕೊಂಡು ಯಾವ ಶೇಪ್ ಬೆಲ್ಟ್ಸ್ ಯಾವ ಸೈಡ್ ಬರುತ್ತೆ ಅಂತ ನೋಡ್ಕೊಂಡು ನೀವು ಫ್ರಂಟ್ ಪಾರ್ಟ್ಗೆ ಶೇಪ್ ಬೆಲ್ಟ್ಸ್ ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಆ ವೇಸ್ಟ್ ಡಾಟ್ ಹತ್ರ ಬಂದಾಗ ಡಾಟ್ ನ ಫೋಲ್ಡ್ ಮಾಡ್ಕೊಂಡು ನೀವು ಈ ವೇಸ್ಟ್ ಶೇಪ್ ಬೆಲ್ಟ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇನ್ನೊಂದು ಸೈಡ್ ಅನ್ನ ಪಾರ್ಟ್ಗೆ ನಾವು ಫ್ರಂಟ್ ಶೇಪ್ ಬೆಲ್ಟ್ಸ್ ನ ಅಟ್ಯಾಚ್ ಮಾಡುವಾಗ ನೋಡಿ ಶೇಪ್ ಬೆಲ್ಟ್ಸ್ ನ ಈ ರೀತಿ ಓಪನ್ ಮಾಡ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕೊಳ್ತಾ ಬರಬೇಕು. ಆ ವೇಸ್ಟ್ ಡಾಟ್ ಹತ್ರ ಬಂದಾಗ ಡಾಟ್ ಅನ್ನ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ನೀವು ಈ ಶೇಪ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊಂತ ಬರಬೇಕು. ಈ ರೀತಿ ಒಂದು ಸ್ಟಿಚ್ ಹಾಕಿದ ನಂತರ ನೀವು ಸೈಡ್ ಸೀಮ್ ಲೈನ್ ಕಡೆ ಈ ರೀತಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಎರಡೂನು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಬರ್ತಿದ್ರೆ ನೀವು ಇನ್ ಸ್ವಲ್ಪ ಸ್ಟಿಚ್ ಅನ್ನೋದು ಹಾಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನ್ ಅನ್ನೋದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಈಗ ಶೋಲ್ಡರ್ ಹತ್ರದಿಂದ ನೀಟಾಗಿ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂತ ಬಂದು ನಾವು ಇನ್ವಿಸಿಬಲ್ ಮೆಥಡ್ ಅಲ್ಲಿ ಶೇಪ್ ಬೆಲ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನಾವೇನ್ ಫಸ್ಟ್ ಸ್ಟಿಚ್ ಹಾಕಿದ್ಯಲ್ಲೋ 1/2 ಇಂಚ್ ಮಾರ್ಜಿನ್ಗೆ ಶೇಪ್ ಬೆಲ್ಟ್, ಈಗ ಸೇಮ್ ಅದೇ ಸ್ಟಿಚ್ ಮೇಲೆ ಇನ್ನೊಂದು ಶೇಪ್ ಬೆಲ್ಟ್ಸ್ ಲೈನಿಂಗ್ ಪಾರ್ಟ್ ಏನಿತ್ತು ಅದಕ್ಕೆ ಸ್ಟಿಚ್ ಹಾಕ್ತಾ ಇದ್ದೀನಿ. ನೋಡಿ ಅಲ್ಲಲ್ಲಿ ಈ ರೀತಿ ನಾಚಸ್ ಅನ್ನ ಹೊಡ್ಕೊಂಡು ನೀಟಾಗಿ ಇದನ್ನ ರಿವರ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ವಿಸಿಬಲ್ ಮೆಥಡ್ ಅಲ್ಲಿ ಶೇಪ್ ಬೆಲ್ಟ್ಸ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ನಮ್ಗೆ ಫೈನಲ್ ಆಗಿ ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ರೆಡಿ ಆಯ್ತು. ಸೈಡ್ ಅಲ್ಲಿ ನಮ್ಗೆ ಏನಾದ್ರು ಎಕ್ಸ್ಟ್ರಾ ಇದ್ರೆ ಅದನ್ನ ನೀಟಾಗಿ ಟ್ರಿಮ್ ಮಾಡ್ಕೋಬಿಡಿ. ನೋಡಿ ಇನ್ನೊಂದು ಪಾರ್ಟ್ ಅನ್ನು ಕೂಡ ಅಷ್ಟೇ ಈ ರೀತಿ ಫೋಲ್ಡ್ ಮಾಡ್ಕೊಂತ ಬಂದು ನಾವು ಶೇಪ್ ಬೆಲ್ಟ್ಸ್ ಅನ್ನ ಸ್ಟಿಚ್ ಮಾಡ್ಕೋಬೇಕು. ನಾವೇನ್ ಫಸ್ಟ್ ಮಾರ್ಜಿನ್ಗೆ ಸ್ಟಿಚ್ ಹಾಕಿದ್ವೋ ಸೇಮ್ ಮಾರ್ಜಿನ್ ಮೇಲೆ ಸ್ಟಿಚ್ ಬರೋ ತರ ನೋಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಅಲ್ಲಲ್ಲಿ ರೀತಿ ಕರ್ವ್ಸ್ ಇರೋದ್ರಿಂದ ನಾಚ್ ಅನ್ನೋದು ಇಟ್ಕೊಂಡು ನೀಟಾಗಿ ಟರ್ನ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ನಮ್ಗೆ. ಉಕ್ಸ್ ಪಟ್ಟಿ ಸೈಡ್ ಏನಾದ್ರು ನಮ್ಗೆ ಶೇಪ್ ಬೆಲ್ಟ್ಸ್ ಅನ್ನೋದು ಎಕ್ಸ್ಟ್ರಾ ಬಂದಿದ್ರೆ ಅಲ್ಲೂ ಕೂಡ ನೀಟಾಗಿ ಒಂದು ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ, ಎರಡು ಕರೆಕ್ಟ್ ಆಗಿ ಬರ್ತಿದ್ಯೋ ಇಲ್ವಾ ಅಂತ. ಮತ್ತೆ ಉಕ್ಸ್ ಪಟ್ಟಿ ಸೈಡ್ ಕೂಡ ನಾವು
ಲೆಂತ್ ಅನ್ನೋದು ಕರೆಕ್ಟಾಗಿ ಬರ್ತಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಈಗ ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡಲ್ಲಿ 1 ಇಂಚ್ ಅಥವಾ 1.25 ಇಂಚ್ ಇರೋ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಈ ಪಟ್ಟಿನ ನಾವು ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವೇನು ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿಗೆ 1/4 ಇಂಚು ಮಾರ್ಜಿನ್ ಅನ್ನೋದು ತೊಗೊಂಡಿದ್ದು ಆ ಮಾರ್ಜಿನ್ಗೆ ಕರೆಕ್ಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬಂದಿದ್ದೀನಿ. ಈಗ ಆ ಪಟ್ಟಿನ ಈ ರೀತಿ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಪಟ್ಟಿ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಇದನ್ನು ರಿವರ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲಿ ಮೇಲ್ಗಡೆ ಫಿನಿಶಿಂಗ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಬಾಟಮಲ್ಲಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರ್ತಿದ್ದೀನಿ. ನೋಡಿ ಮೇಲ್ಗಡೆ ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವೀಟ್ ಹಾರ್ಟ್ ನೆಕ್ ಶೇಪ್ ಏನಿದೆಯೋ ಅದ್ರ ಪ್ರಕಾರ ನಮಗೆ ನೀಟಾಗಿ ಫೋಲ್ಡಿಂಗ್ ಅನ್ನೋದು ತಗೋಬಹುದು. ನೋಡಿ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಅನ್ನೋದು ತಗೋಬಹುದು. ನಮ್ಗೆ ಎಕ್ಸ್ಟ್ರಾ ಸ್ಟಿಚ್ ಏನೂ ಕಾಣಿಸೋದಿಲ್ಲ. ಆಲ್ರೆಡಿ ನಮ್ಮ ನೆಕ್ ಮೇಲೆ ಟಾಪ್ ಸ್ಟಿಚ್ ಇರೋದ್ರಿಂದ ಆ ಸ್ಟಿಚ್ ಒಳಗಡೆ ಈ ಸ್ಟಿಚ್ ಅನ್ನೋದು ಮರ್ಜ್ ಆಗುತ್ತೆ. ಈಗ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫಸ್ಟ್ ಮೈನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡನ್ನೂ ಸೇರಿಸ್ಕೊಂಡು ಈ ರೀತಿ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 3 ಇಂಚಸ್ ಅಥವಾ 2.5 ಇಂಚು ಫ್ಯಾಬ್ರಿಕ್ ಇದ್ರೆ ಸಾಕಾಗುತ್ತೆ. ಐಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ನಾವು ಲೈನಿಂಗ್ ಸೈಡು ಪಟ್ಟಿ ಅನ್ನೋದು ಪ್ಲೇಸ್ ಮಾಡಿಕೊಂಡು 1/4 ಇಂಚು ಮಾರ್ಜಿನ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈಗ ಅದನ್ನ ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ಅದ್ರ ಮಾರ್ಜಿನ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ತಾ ಇದ್ದೀನಿ. ಮೇಲ್ಗಡೆ ನೀಟಾಗಿ ಫೋಲ್ಡ್ ಅನ್ನೋದು ತಗೊಂಡು ನೋಡಿ ಫಸ್ಟ್ ಒಂದು ಫೋಲ್ಡ್ ಅನ್ನ ಮಾಡ್ಕೊಂಡು ಆನಂತರ ಇನ್ನೊಂದು ಫೋಲ್ಡ್ ಅನ್ನೋದು ಮಾಡಿಕೊಂಡು ಈ ರೀತಿ ನಾವು ಐಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀವು ರಿಂಗ್ಸ್ ಹಾಕೋಂಗಿದ್ರೆ ಈ ರೀತಿ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಳಿ. ಇಲ್ಲ ನೀವು ಮಿಷಿನ್ ಅಲ್ಲಿ ಏನಾದ್ರು ರಿಂಗ್ಸ್ ಅನ್ನ ಸ್ಟಿಚ್ ಮಾಡೋಂಗಿದ್ರೆ ಆ ಪಟ್ಟಿ ಎಡ್ಜ್ ಈ ಸೈಡ್ ಅಲ್ಲಿ ಎಡ್ಜ್ ಅಲ್ಲಿ ನೀವು ಸ್ಟಿಚ್ ಹಾಕೋಬೇಕಾಗುತ್ತೆ. ನೋಡಿ ಬಾಟಮ್ ಅಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಅನ್ನೋದು ನೀಟಾಗಿರ್ಬೇಕು. ನೋಡಿ ಬಾಟಮ್ ಅಲ್ಲಿ ಕರೆಕ್ಟ್ ಆಗಿ ನಮ್ಗೆ ಆ ಲೈನ್ ಅನ್ನೋದು ಮ್ಯಾಚ್ ಆಗಬೇಕು. ವೇಸ್ಟ್ ಲೈನ್ಗೆ ಏನ್ ಶೇಪ್ ಬೆಲ್ಟ್ ಪಟ್ಟಿ ಇದೆಯೋ ಆ ಕರೆಕ್ಟ್ ಆಗಿ ಆ ಪಟ್ಟಿ ಅನ್ನೋದು ಮ್ಯಾಚ್ ಆಗೋ ತರ ನೀವು ಫೋಲ್ಡಿಂಗ್ ಅನ್ನೋದು ತಗೋಬೇಕಾಗುತ್ತೆ. ಅದ್ರ ಪಕ್ಕದಲ್ಲೇ ಇನ್ನೊಂದು 1/4 ಇಂಚು ಮಾರ್ಜಿನ್ಗೆ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕೊಂಡಿದ್ದೀನಿ. ನೋಡ್ತಿದ್ರಲ್ಲ ಈಗ ಒಂದ್ರ ಮೇಲೆ ಒಂದು ರೀತಿ ನೀಟಾಗಿ ಪ್ಲೇಸ್ ಮಾಡಿ ನೋಡಿ ಕರೆಕ್ಟ್ ಆಗಿ ನಮಗೆ ಉಕ್ಸ್ ಪಟ್ಟಿ ಮತ್ತೆ ಐ ಪಟ್ಟಿ ಅನ್ನೋದು ಮ್ಯಾಚ್ ಆಗ್ತಿದೆ. ಈಗ ನಾವು ಬ್ಯಾಕ್ ಪಾರ್ಟ್ಗೆ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಫ್ರಂಟ್ ಪಾರ್ಟ್ ಅನ್ನ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂತ ಇದ್ದೀನಿ. ನಮ್ಗೆ ಇಲ್ಲಿ ಶೋಲ್ಡರ್ನ ಜಾಯಿನ್ ಮಾಡುವಾಗ ಅಂದ್ರೆ ಫ್ರಂಟ್ ಪಾರ್ಟ್ ಅಥವಾ ಬ್ಯಾಕ್ ಪಾರ್ಟ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಬಂದ್ರೆ ಅದು ನಮಗೆ ಹಾರ್ಮೋಲ್ ಸೈಡ್ ಇರೋ ತರ ಪ್ಲೇಸ್ ಮಾಡ್ಕೊಂಡು ನೆಕ್ ಸೈಡು ಕರೆಕ್ಟ್ ಆಗಿ ಇರೋ ತರ ನೋಡ್ಕೊಂಡು ನೀವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ನೆಕ್ ಶೇಪ್ ಅನ್ನೋದು ನೋಡಿ ಒಂದಕ್ಕೊಂದು ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು. ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಅದು ನಿಮಗೆ ಹಾರ್ಮೋಲ್ ಸೈಡ್ ಬರೋ ತರ ನೋಡ್ಕೊಳ್ಳಿ. ಸೇಮ್ ಇದೇ ರೀತಿನೇ ಇನ್ನೊಂದು ಸೈಡ್ ಕೂಡ ನಾವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ 1/2 ಇಂಚಿಗೆ ನಾವು ಏನು ಎಕ್ಸ್ಟ್ರಾ ತಗೊಂಡಿರ್ತೇವೆ ಶೋಲ್ಡರ್ ಜಾಯಿಂಟ್ಸ್ಗೋಸ್ಕರ ಸೇಮ್ 1/2 ಇಂಚ್ ಮಾರ್ಜಿನ್ ಇರೋ ತರ ನೋಡ್ಕೊಂಡು ಈ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ನೆಕ್ ಸೈಡ್ ಬಂದಾಗ ಕಂಪಲ್ಸರಿ ರಫ್ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ಇಲ್ಲಾಂದ್ರೆ ನಿಮಗೆ ಸ್ಟಿಚ್ ಅನ್ನೋದು ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನೋಡ್ತಿದ್ರಲ್ವಾ ನಮಗೆ ನೆಕ್ ಶೇಪ್ ಯಾವ ರೀತಿ ಕಾಣಿಸ್ತಿದೆ ಅಂತ ಬ್ಯಾಕ್ ಪಾರ್ಟು ಮತ್ತೆ ಫ್ರಂಟ್ ಪಾರ್ಟು. ನೋಡಿ ನಮಗೆ ಈ ರೀತಿ ರೆಡಿ ಆಯ್ತು. ಈಗ ನಾವು ಸ್ಲೀವ್ಸ್ ಅನ್ನೋದು ರೆಡಿ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವು ಒಂದ್ಸಲ ಬ್ಯಾಕ್ ಪಾರ್ಟು ಮತ್ತೆ ಫ್ರಂಟ್ ಪಾರ್ಟ್ ಎರಡು ಕೂಡ ಸೈಡ್ ಸೀಮ್ ಲೈನ್ ಕಡೆ ಈ ರೀತಿ ಚೆಕ್ ಮಾಡ್ಕೋಬೇಕು. ಒಂದ್ ವೇಳೆ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಬಂದ್ರೆ ಒಂದ್ಸಲ ಈಗಲೇ ನೀವು ಕಟ್ ಮಾಡ್ಕೋಬೇಡಿ. ಕಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಮಾಡ್ಕೊಂಡು ನೀವು ಸ್ಟಿಚ್ ಮಾಡಿದ್ರೆ ನಿಮ್ಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಆದಷ್ಟು ಒಂದು 1/2 ಇಂಚು 3/4 ಇಂಚ್ವರೆಗೂ ನೀವು ಜಾಸ್ತಿ ಕಟ್ ಮಾಡಿದ್ದೀರಾ ಅಂದ್ರೆ ನಿಮ್ಗೆ ಬ್ಲೌಸ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ನೀವು ಮೊದಲೇ ಸೈಡ್ ಸೀಮ್ ಲೈನ್ ಈ ರೀತಿ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಸ್ಲೀವ್ಸ್ ಅನ್ನ ಅಟ್ಯಾಚ್ಮೆಂಟ್ ಇದ್ದ ನಂತರ ನಾವು ಸೈಡ್ ಅಲ್ಲಿ ಫಿಟ್ಟಿಂಗ್ ಲೈನ್ ಹಾಕುವಾಗ ನಿಮ್ಗೆ ಹೆಚ್ಚು ಕಡಿಮೆ ಆಗ್ದಿರ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ನೋಡಿ ಇಲ್ಲಿ ನಾನು ಸ್ಲೀವ್ಸ್ಗೆ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಲೈನಿಂಗ್ಗೆ ನಾವು ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈಗ ಕರೆಕ್ಟ್ ಆಗಿ ನಾವು ಸ್ಲೀವ್ಸ್ ಅನ್ನ ಮಿಡ್ಲ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದ್ ಸೈಡ್ ಮಾತ್ರ ನಾವು ಸ್ಲೀವ್ಸ್ಗೆ ಜಾಯಿಂಟ್ ಅನ್ನು ಸ್ಟಿಚ್ ಮಾಡಿರೋದ್ರಿಂದ ಇನ್ನೊಂದು ಸೈಡ್ ನಮಗೆ ಏನು ಸೈಡ್ ಅಲ್ಲಿ ಮಾರ್ಜಿನ್ ಅನ್ನೋದಿರುತ್ತೋ ಆ ಮಾರ್ಜಿನ್ ಪ್ರಕಾರ ನೀಟಾಗಿ ಎಕ್ಸೆಸ್ ಇರುವಂತ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸ್ಲೀವ್ಸ್ಗೂ ಸೇಮ್ ಇದೇ ರೀತಿನೇ ನೀವು ಸ್ಲೀವ್ಸ್ ನ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು.
ನಮ್ಗೇನು ಎಕ್ಸ್ಟ್ರಾ ಮಾರ್ಜಿನ್ ಇದೆಯೋ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ ನ ಕಟಿಂಗ್ ಮಾಡುವಾಗ ಲೈನಿಂಗ್ ನ ಫೋಲ್ಡ್ ಮಾಡ್ಕೊಳ್ಳುವಾಗ ಒಂದ್ ಸೈಡ್ ಮಾತ್ರ ನಮಗೆ ಪೀಸಸ್ ನ ಅಟ್ಯಾಚ್ ಮಾಡೋ ತರ ನಾವು ಲೈನಿಂಗ್ ಅನ್ನ ಫೋಲ್ಡ್ ಮಾಡ್ಕೊಂಡು ಸ್ಲೀವ್ಸ್ ಅನ್ನ ಕಟಿಂಗ್ ಮಾಡೋದ್ರಿಂದ ಇದು ಯೂಸ್ಫುಲ್ ಆಗುತ್ತೆ. ಒಂದು ಸೈಡ್ ನಾವು ಪೀಸಸ್ ನ ಜಾಯಿನ್ ಮಾಡಿದ್ದಾಗ ಇನ್ನೊಂದು ಸೈಡ್ ಅನ್ನ ಈ ರೀತಿ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಅದರ ಶೇಪ್ ಕರೆಕ್ಟ್ ಆಗಿ ಕಟ್ ಮಾಡ್ಕೋಬಹುದು. ನೋಡಿ, ಈಗ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 1/2 ಇಂಚಿಗೆ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು. ಈಗ ಅಲ್ಲಿ ಕೂಡ ಒಂದು ನಾಚ್ ಅನ್ನೋದು ಇಟ್ಕೊಂಡು ಈಗ ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಲೈನಿಂಗ್ ಅನ್ನ ಪ್ಲೇಸ್ ಮಾಡ್ಕೊಂಡು ನಾವೇನ್ ಎಕ್ಸ್ಟ್ರಾ 1/2 ಇಂಚ್ ಮಾರ್ಜಿನ್ ಅನ್ನೋದು ತಗೊಂಡಿದೀವಿ 1/2 ಇಂಚ್ ಮಾರ್ಜಿನ್ ಗೆ ಸ್ಟಿಚ್ ಅನ್ನೋದು ಹಾಕೊಳ್ತಾ ಬರ್ತಾ ಇದ್ದೀನಿ. ನಾನೇನ್ ಇಂಟು ಮಾರ್ಕ್ ಹಾಕಿದ್ದೀನಲ್ಲ ಅದು ಬಂದು ನಮಗೆ ಫ್ರಂಟ್ ಆರ್ಮೋಲ್ ಶೇಪ್ ಅಂತ ನಿಮಗೆ ಗೊತ್ತಾಗೋದಕ್ಕೋಸ್ಕರ ನಾನು ಇಂಟು ಮಾರ್ಕ್ ಹಾಕಿದ್ದೀನಿ. ನೋಡಿ, ಒಂದು ಫ್ರಂಟ್ ಆರ್ಮೋಲ್ ಶೇಪ್ ನಾನು ಇಂಟು ಮಾರ್ಕ್ ಹಾಕಿರೋದು ಯಾವ ಸೈಡ್ ಇದೆ ನೋಡಿ ಆ ಸೈಡ್ ಬರೋ ತರನೇ ಪ್ಲೇಸ್ ಮಾಡ್ಕೋಬೇಕು. ಇನ್ನೊಂದು ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡುವಾಗ ನೋಡಿ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನೋಡಿ, ಆಗ್ಲೇ ಫ್ರಂಟ್ ಆರ್ಮೋಲ್ ಶೇಪ್ ಮಿಷಿನ್ ಅಪೋಸಿಟ್ ಸೈಡ್ ಇತ್ತು. ಈಗ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ನನ್ನ ಸೈಡ್ ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಲೈನಿಂಗ್ ಅನ್ನೋದು ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಫ್ರಂಟ್ ಆರ್ಮೋಲ್ ಶೇಪ್ ಒಂದು ಮಿಷಿನ್ ಅಪೋಸಿಟ್ ಸೈಡ್ ಇರೋ ತರ ಪ್ಲೇಸ್ ಮಾಡ್ಕೋಬೇಕು. ಇನ್ನೊಂದು ಬಂದು ನಮ್ಗೆ ಅಪೋಸಿಟ್ ಇರೋ ತರ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಂಡ್ರೆ ಆಗ ನಮ್ಗೆ ಫ್ರಂಟ್ ಆರ್ಮೋಲ್ ಶೇಪ್ ತೆಗ್ದಿರೋದು ಫ್ರಂಟ್ ಸೈಡ್ ಬರುತ್ತೆ, ಬ್ಯಾಕ್ ಆರ್ಮೋಲ್ ಶೇಪ್ ಇರೋದು ಬ್ಯಾಕ್ ಸೈಡ್ ಗೆ ಹೋಗುತ್ತೆ. ಈಗ ಲೈನಿಂಗ್ ಅನ್ನ ಈ ರೀತಿ ಸೈಡ್ ಗೆ ಜರುಗಿಸ್ಕೊಂಡು 1/2 ಇಂಚ್ ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ ಗೆ ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೋಬೇಕು. ಈ ರೀತಿ ಸ್ಟಿಚ್ ಹಾಕೊಂಡು ಸುತ್ತಲೂ ನಾವು ಮೈನ್ ಫ್ಯಾಬ್ರಿಕ್ ಗೆ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೋತೀವಿ. ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ ಎಡ್ಜ್ ಅಲ್ಲಿ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಕರೆಕ್ಟ್ ಆಗಿ ನಾವು ಪ್ಲೇಸ್ ಮಾಡ್ಕೊಂಡು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈಗ ಸುತ್ತಲೂ ನಾವು ಲೈನಿಂಗ್ ಅನ್ನೋದು ಮೈನ್ ಫ್ಯಾಬ್ರಿಕ್ ಗೆ ಸ್ಟಿಚ್ ಮಾಡ್ಕೋಬೇಕು. ನಂಗಿಲ್ಲಿ ಮೈನ್ ಫ್ಯಾಬ್ರಿಕ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಂಗೆ ಬ್ಯಾಕ್ ಸೈಡ್ ಇರುವಂತ ಲೈನಿಂಗು ನಮ್ಗೆ ಶೇಪ್ ಅನ್ನೋದು ಕಾಣಿಸ್ತಾ ಇದೆ. ಆ ಶೇಪ್ ಸರಿಯಾಗಿ ನಾನು ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಇಂದಾನೆ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೊಂಡು ಎಕ್ಸೆಸ್ ಇರುವಂತ ಮೈನ್ ಫ್ಯಾಬ್ರಿಕ್ ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡ್ಬೇಕು. ನೋಡಿ, ನಮ್ಗೇನ್ ಎಕ್ಸೆಸ್ ಫ್ಯಾಬ್ರಿಕ್ ಇದೆಯೋ ಅದು ಲೈನಿಂಗ್ ಶೇಪ್ ಏನಿದೆಯೋ ಆ ಶೇಪ್ ಕರೆಕ್ಟ್ ಆಗಿ ನಾವು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಸ್ಲೀವ್ಸ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸೈಡ್ ಸೀಮ್ ಲೈನ್ ಏನಾದ್ರು ಹೆಚ್ಚು ಕಡಿಮೆ ಬಂದಿದೆಯಾ ಇಲ್ವಾ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, 2 ಸ್ಲೀವ್ಸ್ ಕೂಡ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಬಾಡಿ ಪಾರ್ಟ್ ಗೆ ಈ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಶೋಲ್ಡರ್ ಹತ್ರದಿಂದ ನಾನು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ಯಾವುದೇ ಫ್ಯಾಬ್ರಿಕ್ ಅನ್ನ ನೀವು ಎಳ್ದು ಸ್ಟಿಚ್ ಮಾಡಕ್ ಹೋಗ್ಬೇಡಿ. ಒಂದ್ರ ಮೇಲೆ ಒಂದು ನೀಟಾಗಿ ರೀತಿ ಪ್ಲೇಸ್ ಮಾಡ್ಕೊಂಡು ನೀವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಅದೇ ಸ್ಟಿಚ್ ಮೇಲೆ ಮತ್ತೆ ರಿಟರ್ನ್ ಸ್ಟಿಚ್ ಹಾಕೊಂಡು ನೋಡಿ ಫ್ರಂಟ್ ಪಾರ್ಟ್ ಅಲ್ಲೂ ಕೂಡ ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೀಟಾಗಿ ಕ್ಲಾತ್ ಅನ್ನ ಸರಿಪಡಿಸ್ಕೊಳ್ತಾ ನೀವು ಎಲ್ಲೂ ಕೂಡ ರಿಂಕಲ್ಸ್ ಬರ್ದೇ ಇರೋ ತರ ನೀವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಡಾಟ್ ಹತ್ರ ಬಂದಾಗ ನೀಟಾಗಿ ಕ್ಲಾತ್ ಅನ್ನ ಸರಿಪಡಿಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಅಲ್ಲಿ ಫೋಲ್ಡಿಂಗ್ ಅನ್ನೋದು ಬಂದ್ಬಿಡುತ್ತೆ. ಸೇಮ್ ಇದೇ ರೀತಿನೇ ಇನ್ನೊಂದು ಸೈಡ್ ಕೂಡ ನೀವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು ಸ್ಲೀವ್ಸ್ ಮಾತ್ರ ತೋರಿಸ್ಕೊಟ್ಟಿದ್ದೀನಿ. ನೋಡಿ, 2 ಸೈಡ್ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ ನಂತರ ಸೈಡ್ ಸೀಮ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೀವು. ನೋಡಿ, ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ನ 2 ವೇಸ್ಟ್ ಲೈನ್ ಹತ್ರ ಈಕ್ವಲ್ ಆಗಿ ಒಂದಕ್ಕೊಂದು ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಅಲ್ಲಿ ಒಂದು 2 ಇಂಚಸ್ ಮಾರ್ಜಿನ್ ಗೆ ರೀತಿ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ಳಿ. ಹಾರ್ಮೋಲ್ ಹತ್ರ ಬ್ಯಾಕ್ ಹಾರ್ಮೋಲು ಮತ್ತೆ ಫ್ರಂಟ್ ಹಾರ್ಮೋಲು 2 ಈಕ್ವಲ್ ಆಗಿ ಪ್ಲೇಸ್ ಮಾಡ್ಕೊಂಡು ನೋಡಿ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಮಾರ್ಜಿನ್ ಅನ್ನೋದೆಲ್ಲ ನಮಗೆ ಸ್ಲೀವ್ ಸೈಡ್ ಬರೋ ತರ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಅಲ್ಲೊಂದು ಗುಂಪಿನ ಅನ್ನೋದು ಸೆಕ್ಯೂರ್ ಮಾಡ್ಕೊಂಡು ಈಗ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಲೂಸ್ ಬಂದು 6.5 ಇಂಚಸ್. ನಾನು 6.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗು ರಫ್ ಸ್ಟಿಚ್ ಅನ್ನೋದು ಹಾಕೋಬೇಕು. ನಾವೇನ್ 2 ಇಂಚಸ್ ಮಾರ್ಜಿನ್ ಅನ್ನೋ ತಗೊಂಡಿರ್ತೀವೋ ಆ 2 ಇಂಚಸ್ ಮಾರ್ಜಿನ್ ಗೆ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂತ ನೀವು ಈ ಸೈಡ್ ಫಿಟ್ಟಿಂಗ್ ಲೈನ್ ಅನ್ನೋದು ಸ್ಟಿಚ್ ಹಾಕೋಬೇಕು. ಕಾಲ್ ಇಂಚ್ ಮಾರ್ಜಿನ್ ಗೆ ಮಿನಿಮಮ್ 3 to 4 ಸ್ಟಿಚಸ್ ಇರೋ ತರ ನೋಡ್ಕೊಳ್ಳಿ ಸೈಡ್ಸ್ ಸೀಮ್ ಅಲೋನ್ಸಸ್ ಕಡೆ. ಸೇಮ್ ಇದೇ ರೀತಿನೇ ಇನ್ನೊಂದು ಸೈಡ್ ಕೂಡ ನಾನು
ಫಿಟ್ಟಿಂಗ್ ಲೈನ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡು ವೇಸ್ಟ್ ಹತ್ರ ಈಕ್ವಲ್ ಆಗಿ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿಕೊಂಡು 2 ಇಂಚಸ್ ಮಾರ್ಜಿನ್ಗೆ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ನೋಡಿ ಈ ರೀತಿ. ಈಗ ಬ್ಯಾಕ್ ಆರ್ಮೋಲು ಫ್ರಂಟ್ ಆರ್ಮೋಲು ಏನು ಮಾರ್ಜಿನ್ ಇದೆಯೋ ಅದೆಲ್ಲವೂ ಕೂಡ ಸ್ಲೀವ್ ಸೈಡ್ ಬರೋ ಥರ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಅಲ್ಲೊಂದು ಗುಂಪಿನ ಅನ್ನೋದು ಸೆಕ್ಯೂರ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ಸ್ ಲೂಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿಂದ ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡಿ ನಮ್ಗೆ ಏನು 2 ಇಂಚಸ್ ಮಾರ್ಜಿನ್ ತೊಗೊಂಡಿರ್ತೀವೋ ಆ ಮಾರ್ಜಿನ್ ಕರೆಕ್ಟಾಗಿ ನಾವು ಈ ಫಿಟ್ಟಿಂಗ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು.